ವಿಷಯ ಗಂಭೀರ ಇದೆ. 70 ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರೇ. ಉತ್ತರ ಕರ್ನಾಟಕದ ಚರ್ಚೆ ಮಾಡಿ, ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ, ಸರ್ಕಾರದ ಒಬ್ಬ ಮಂತ್ರಿ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ, ಉತ್ತರ ಕನ್ನಡ ಚರ್ಚೆ ಮಾಡಿ. ಅಧ್ಯಕ್ಷ 70 ರೂಪಾಯಿಗೆ ಇವರು ಮತ ಕಲ್ಪನೆ ಮಾಡಿಬಿಟ್ಟು ಇವ್ರು ಕೂತಿದ್ದಾರೆ. ಚರ್ಚೆ ಮಾಡಿ. ಆಯ್ತು, ಒಂದ್ ನಿಮಿಷ ಪ್ರಸ್ತಾವನೆ ಮಾಡ್ಲಿಕ್ಕೆ ಆಯ್ತು ಕೂತ್ಕೊಳ್ಳಿ, ಆಯ್ತು ಹೇಳಿದ್ದಾರೆ. ಒಂದ್ ನಿಮಿಷ ಅಧ್ಯಕ್ಷ, ಆಯ್ತು ಒಂದ್ ನಿಮಿಷ ಅಧ್ಯಕ್ಷ, ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SIT ವರದಿಯ ಮಧ್ಯಂತರ ವರದಿಯನ್ನ ಕೊಡ್ಲಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಅಂತ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ, ಧರ್ಮಸ್ಥಳದ SIT ವರದಿ ಮಂಡನೆ ಮಾಡ್ಲಿ, ಚರ್ಚೆ ಮಾನ್ಯ ಗೃಹ ಸಚಿವರು ಈ ವರದಿಯನ್ನ ವಾಲ್ಮೀಕಿ ಆಮೇಲೆ ಚರ್ಚೆ ಮಾಡಿ ಪ್ರಸ್ತಾವನೆ ಅವಾಗ ಮಧ್ಯಂತರ ವರದಿ ಸರ್, ನೀವೇ ಹಿರಿಯ ಸದಸ್ಯರು ತನಿಖೆ ಮಾಡಿ ರಚನೆ. The most important thing about a video is how it sounds, but finding the right audio can be challenging, and that's why I use ನೀವು ಆದ್ಮೇಲೆ ಮಾಡ್ಕೊಡ್ತೀನಿ, ಅವಕಾಶ ಮಾಡ್ಕೊಡಿ. BR ಪಟ್ ಸರ್ ಅಷ್ಟೇ ಕೇಳ್ತಾ ಇರೋದಲ್ಲ. ಬರ್ಬೇಕು. ಒಬ್ಬ ಮಂತ್ರಿ ಈ ರೀತಿ ಜವಾಬ್ದಾರಿಯಿಂದಲೇ ಮಾತಾಡ್ತಾರೆ ಅಂದ್ರೆ ಜವಾಬ್ದಾರಿ ಬಗ್ಗೆ ಹೌಸಲ್ಲಿ ಚರ್ಚೆ ಮಾಡಿದ್ರೆ ಮಾಡಿದಿರಿ ಚರ್ಚೆ ಮೋಸ ಮಾಡಿ ಇಲ್ಲಿ ಬಂದಿದ್ರೆ ಸೈಟ್ ತಗೊಳ್ಳಿ. ಎಷ್ಟು ಓಟ್ ಚೋರಿ ಮಾಡಿ ಮಲ್ನಾಡ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ. ಈಗ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ನಿಮ್ಗೆಲ್ಲರಿಗೂ ಕೂಡ ಒಂದ್ ಸೆಕೆಂಡ್ ಕೂಡ ಚರ್ಚೆ ಆಗಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಬೇಲೂರ್ ನಿಮ್ಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ನಾನು ಸ್ವಲ್ಪ ಕೆಲಸ ಇತ್ತು ನಿಮ್ಮ ಚರ್ಚೆ, ನನ್ನ ಕೆಲಸ ಮುಗೀತು ಇಲ್ಲಿ ಮಾಡಿ. ಈಗ ವಿಷಯ ಅಂದ್ರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಅವರು ಇವತ್ತು ಬೆಳಿಗ್ಗೆ ಬಂದು ಹೇಳಿದ್ದಾರೆ ಅದಕ್ಕೆ ಚರ್ಚೆ ಈಗ ನಾಳೆ ನಾಡಿದ ಚರ್ಚೆಗೆ